guys, welcome back to the channel just now. ಸೊ ಇವತ್ತಿನ ವಿಡಿಯೋ ಒಂದು ಫುಲ್ ಫನ್ ಮತ್ತೆ ಎಂಟರ್ಟೈನಿಂಗ್ ಆಗಿರುತ್ತೆ. ನವೀನ್ ಮೇಕಪ್ ಮಾಡ್ತಾನೆ. ನನ್ ಮೇಕಪ್ ಮಾಡ್ತಾನೆ. ಆ ಕಡೆ ಒಂದ್ ಕಡೆ ಭಯನೂ ಇದೆ, ಏನ್ ಮಾಡ್ತಾನೆ ಅಂತ. ನನ್ ಪ್ರಾಡಕ್ಟ್ಸ್ ಎಲ್ಲ ಇಕ್ಕಿದೀನಿ, ಹಾಳ್ ಮಾಡೋ ತರ ಅವನೇ. ಅದು ಮುಖ ಹೆಂಗ್ ಬರುತ್ತೋ ಮೇಕಪ್ ಹಂಗ್ ಬರುತ್ತೆ, ಚೆನ್ನಾಗ್ ಬರುತ್ತೆ ಅಂತ ಹೇಳ್ತಾ ಇದ್ದೇನೆ. ಏನಿಲ್ಲ, ನನ್ ಮೇಲೆ ನನ್ ನಂಬಿಕೆ ಇದೆ ಚೆನ್ನಾಗ್ ಕಾಣ್ತೀನಿ ಅಂತ, ಬಟ್ ಇವನ್ ಮೇಲೆ ನಂಬಿಕೆ ಇಲ್ಲ ಏನ್ ಮಾಡ್ತಾನೆ ಅಂತ. ಇಷ್ಟ ದಿನ ಇವಳು ಮೇಕಪ್ ಆರ್ಟಿಸ್ಟ್ ಆಗಿ ಬೇರೆಯವ್ರಿಗೆ ಮೇಕಪ್ ಮಾಡ್ತಾ ಇದ್ಲು, ಇವತ್ತು ನಾನ್ ಮೇಕಪ್ ಆರ್ಟಿಸ್ಟ್ ಗೆ ಮೇಕಪ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಅಲ್ಲಂತೂ ನಾನು ಆರಾಮಾಗಿ ಚಿಲ್ ಮಾಡ್ಬೋದು, ಇವನ್ ಕೆಲ್ಸ ಜಾಸ್ತಿ, ನನ್ ಕೆಲ್ಸ ಕಮ್ಮಿ. ನೋಡಿ ಗೈಸ್, ಮೇಘನ ಮೇಕಪ್ ಪ್ರಾಡಕ್ಟ್ಸ್ ಎಷ್ಟೊಂದಿದೆ. ಸೊ ಗೈಸ್, ಫಸ್ಟ್ ಟೈಮ್ ಈ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡ್ತಾ ಇರೋದು, ನಾನು ಇವೆಲ್ಲ ನೋಡೇ ಇರ್ಲಿಲ್ಲ. ಬಟ್ ಫಸ್ಟ್ ಟೈಮ್ ನೋಡ್ತಾ ಇರೋದಕ್ಕೆ ಬಿಚ್ಚಮ್ಮ. ಸೊ ಫಸ್ಟ್ ಮೇಕಪ್ ಮಾಡಕ್ಕಿಂತ ಮುಂಚೆ ಮುಖ ಕ್ಲೀನ್ ಮಾಡ್ಬೇಕು. ಮುಖ ತೊಳೆದಿದ್ದೊಳಗೆ ಹೋಗುತ್ತೆ, ತೊಳ್ದಿಲ್ಲ. ಸೊ ಕ್ಲೀನ್ ಮಾಡಕ್ ಇದು ಅದನ್ನ ನೋಡಿ ನಾನೇ ಹೇಳ್ಕೊಡ್ಬೇಕು ಸ್ಟಾರ್ಟಿಂಗ್ ಅದು ಇದು ಮಾಯಿಶ್ಚರೈಸರ್ ತರ, ಅದು ಒಂಥರ. ಫಸ್ಟ್ ಮುಖ ಕ್ಲೀನ್ ಮಾಡೋಣ. ಸೊ ಗೈಸ್, ಮೇಘನ ಮುಖ ತೊಳೆದಿಲ್ಲ, ಫಸ್ಟ್ ಮುಖ ಕ್ಲೀನ್ ಮುಖ ತೊಳ್ದಿದ್ದೀನಿ. ಹಸು ಇದನ್ನ ಒರ್ಸ್ತಾನೆ. ಹಸು ಆದ್ರೂ ಪರವಾಗಿಲ್ಲ, ಕ್ಲೀನ್ ಆಗಿರುತ್ತೆ. ಆಯ್ತು, ಕ್ಲೀನ್ ಆಯ್ತು. ಕ್ಲೀನ್ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಗೊತ್ತಾ? ಫಸ್ಟ್ ಮಾಯಿಶ್ಚರೈಸರ್ ಹಾಕ್ಬೇಕು. ಮಾಯಿಶ್ಚರೈಸರ್ ಅಲ್ಲ, ಅದು ಮಾಯಿಶ್ಚರೈಸ್ ಮಾಡುತ್ತೆ ಅಂದಿದ್ದು. ಟೋನರ್. ಸರಿ ಗೈಸ್, ಫಸ್ಟ್ ಯೂಸ್ ಮಾಡ್ತಾ ಇದೀವಿ ಟೋನರ್. 3, 2, 1 ಅಂದ್ಬಿಟ್ಟು ಹಾಕು, ನೀನ್ ಪಸಕ್ಕಂತ ಹೊಡಿಬೇಡ. 3, 2, 1. 3. ಸೊ ಆಗಿದೆ, ಸ್ವಲ್ಪ ಮುಖ ಉಜ್ಜೋಣ. ಈಗ ಹೇಳ್ತೀರಿ ಪಟ್ಟಣದ ಈ ಬೊಂಬೆ ಅರಿಶಿನ ಚವಳೆ. ದಿಸ್ ಇಸ್ ಮಾಯಿಶ್ಚರೈಸರ್. ಮಾಯಿಶ್ಚರೈಸರ್ ಕಣ್ಣು ಒಳಗಡೆ ಏನಾಯ್ತು? ಆಕ್ರಿ ಅಂದ್ರೆ ಎಲ್ಲೆಲ್ಲೋ ಟೋನರ್ ವೇಸ್ಟ್ ಆಯ್ತು. ಟೋನರ್ ಕಣ್ಣೊಳಗಡೆ ಹೋದ್ರೆ ಪರವಾಗಿಲ್ಲ, ಅವನ್ಗೆ ವೇಸ್ಟ್ ಆಗ್ಬಾರ್ದು. ಸೊ ಗೈಸ್, ನನ್ನ ಪ್ರಕಾರ ಟೋನರ್ ಹಾಕಿದಾಯ್ತು. ಟೋನರ್ ಹಾಕಿದ್ಮೇಲೆ ನನ್ ನೆಕ್ಸ್ಟ್ ಏನ್ ಮಾಡ್ಬೇಕು ಗೊತ್ತಾ? ಏನಿದು? ಹಾಲ್ ಬಾಟ್ಲ, ಮಾಯಿಶ್ಚರೈಸರ್, ಎರಡು ಒಂದೇ ತರ ಇದೆ, ಯಾವ್ದು ಹಾಕಲ್ಲ. ಅದು ಟೋನರ್, ಅದು ಬೇಡ ಬಿಡು. ಸರಿ, ಟೋನರ್ ಆದ್ಮೇಲೆ ಹಾಕಿ ಮಾಯಿಶ್ಚರೈಸರ್. ಫುಲ್ ಖಾಲಿ ಮಾಡಿ ಹೋಗ್ತೀನಿ. ಖಾಲಿ ಮಾಡಿದ್ರೆ ಹೊಸದ್ ಇಸ್ಕೊಟ್ಬಿಟ್ಟು ಹೋಗ್ಬೇಕಷ್ಟೇ. ತಗೊಳ್ಳಿ, ಎ ಸ್ಮಾಲ್ ಅಮೌಂಟ್ ಆಫ್ ಮಾಯಿಶ್ಚರೈಸರ್. ಯಾರು ಹಿಂಗ್ ಸಿಗ್ತಾರೆ? ನಿನ್ ಕೈಯಲ್ಲೇ ಎಲ್ಲ ಹೋಗ್ಬಿಡುದು ಮಾಯಿಶ್ಚರೈಸರ್. ಅರ್ಶಿನ ಶಾಸ್ತ್ರ ತೋರಿಸ್ಬೇಕು. ಅಲ್ಲ, ಕೈಯಲ್ಲಿ ಹಿಂಗ್ ಉಜ್ಜಿರಿ ಎಲ್ಲ ಮಾಯಿಶ್ಚರೈಸರ್ ಕೈಗೆ ಹಚ್ಕೊಂಡ್ಬಿಟ್ಟ, ಮುಖಕ್ಕೆ ಹಚ್ತಾನೆ ಮಾಯಿಶ್ಚರೈಸರ್ ಹಾಕ. ಸೊ ಗೈಸ್, ಇವಾಗ ಸ್ವಲ್ಪ ಇದು ಆರಾಗ್ ಬಿಡ್ಬೇಕು ತಾನೆ. ನೆಕ್ಸ್ಟ್ ಕನ್ಸೀಲರ್ ಹಾಕ್ಬೇಕು. ಫೌಂಡೇಶನ್, ಕನ್ಸೀಲರ್, ಇವೆಲ್ಲ ಮೇಘನ ಜೊತೆ ಇದ್ದಿ ಕಲ್ತಿರೋ ಟರ್ಮ್. ಕನ್ಸೀಲರ್, ಫೌಂಡೇಶನ್, 3 ಕನ್ಸೀಲರ್ ಇದೆ. ಯಾವ್ದು ಹಾಕ್ಬೇಕು? ಒಂದು ಫುಲ್ ಡಾರ್ಕ್, ಅದಕ್ಕಿನ್ನ ಡಾರ್ಕ್, ಫುಲ್ ಲೈಟ್. ಫುಲ್ ಕಲರ್ಗೆ ಇದು ಬೇಡ. ಇದು ಪರ್ಫೆಕ್ಟ್ ಆಗಿದೆ ಗೈಸ್. ಸೊ ಗೈಸ್, ಕನ್ಸೀಲರ್ ಹಾಕ್ತಾ ಇದೀವಿ. 3, 2, 1 ಕನ್ಸೀಲರ್ ಟೈಮ್. ಇವಾಗ ನೋಡಿ, ಇವಾಗಿಂದ ಮೇಘನ ನಾಗೋಲಿ ಆಗೋದು ನೋಡಿ ಗೈಸ್. ಯಾಕೋ ನಾಗಬಲಿ ಮಾಡ್ಬೇಕು ಅಂತಾನೆ ಬಂದವನು. ನಾಗೋಲಿ ಆಗಿದ್ರೆ ಎಸ್ಸೆಲ್ಲ ಮಾಡಕ್ಕಾಗುತ್ತೆ. ಆಲ್ರೆಡಿ ನಾಗೋಲಿ ಚೆನ್ನಾಗಿಲ್ಲ. ನೀಟಾಗಿ ಬ್ಲೆಂಡ್ ಆಗ್ತದೆ. ಪೇಂಟಿಂಗ್ ಮಾಡಕ್ಕಲ್ಲ, ಅದನ್ನ ಇಕ್ಕಿರೋದು. ಮೀನ್ ಗೊತ್ತಾ ಗೈಸ್? ಮೂಗು ಸೈಡ್ ಅಲ್ಲಿ ಹಾಕ್ಬಿಟ್ಟು ಕಣ್ಣು ಕೆಳಗೆ ಹಾಕ್ಬೇಕು ಮೀನ್. ಹಿಂಗೆ ಕರೆಕ್ಟಾ? ಹಂಗೆ ಕೈಯಲ್ಲಿ ಉಜ್ಜಕ್ ಹೋಗ್ಬಾರ್ದು. ಏನಕ್ಕೆ ಯೂಸ್ ಮಾಡ್ಬೇಕು ಹೇಳಿ? ಸಾಧ್ಯ. ಈ ಹೆಸರೇನ? ಬ್ಯೂಟಿ ಬ್ಲೆಂಡರ್. ಬ್ಲೆಂಡರ್. ನೋಡಿ ಗೈಸ್, ಬೆಳ್ಳಗ್ ಆಗ್ಬಿಟ್ಲು. ಗೊತ್ತಾಯ್ತಾ? ಹುಡುಗಿರು ಏನಕ್ಕೆ ಬೆಳ್ಳಗ್ ಕಾಣಿಸ್ತಾರೆ? ಏನಕ್ಕೆ ಬೆಳ್ಳಗ್ ಇರ್ತಾರೆ. ಬೈ ಬೈ ಲಿಪ್ಸ್ಟಿಕ್ ಎಲ್ಲ ಆಗುತ್ತೆ ಆಮೇಲೆ ಹೇಳಿದ್ದೇನೆ ನಾನು. ಸೇಮ್ ಪೇಂಟಿಂಗ್ ಗೈಸ್, ಎಲ್ಲಾನು ಓಕೆ. ನನ್ಗೆ ಕಣ್ಣದೇ ಭಯ ಆಗ್ತಾ ಇದೆ. ಇದೆಲ್ಲ ಮಾಡ್ಬಿಡ್ಬೋದು. ಕನ್ಸೀಲರ್ ಹಾಕಿದ್ಮೇಲೆ ಯಾವ ಶೇಡ್ ಹಾಕಿದ್ಯಾ? ಬೆಳ್ಳಗ್ ಆಗ್ಬಿಟ್ಲ. ಕರೆಕ್ಟ್ ಆಗಿದೆ. ಈ ಕಡೆ ತಿರು. ಸ್ವಲ್ಪ ಫಿನಿಶಿಂಗ್ ಟಚ್ ಕೊಡ್ಬೇಕು ಗೈಸ್, ಇಲ್ಲಾಂದ್ರೆ ನಾನು ಡಾರ್ಕ್ ಸರ್ಕಲ್ಸ್ ಫಸ್ಟ್ ಕವರ್ ಮಾಡಿ. ಮೇಕಪ್ ಮಾಡಾದ್ಮೇಲೆ ಮೇಘನ ರಮ್ಮನ್ ಟಾಸ್ಕ್ ಇದೆ, ಕಂಡಿಡಿಬೇಕು ಮೇಘನನ್ನ ಯಾರಿದು ಅಂತ. ಓಕೆ, ಈ ಕಡೆ ತಿರು. ಗೈಸ್, ಪರವಾಗಿಲ್ಲ. ಇನ್ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ನ ಹೋಗ್ಸ್ಬೇಕು. ಅದಕ್ಕೆ ಡಾರ್ಕ್ ಸರ್ಕಲ್ಸ್ ನ ಹೋಗ್ಸ್ಬೇಕಂದ್ರೆ ಡಾರ್ಕ್ ಕಲರ್ ಕನ್ಸೀಲರ್ ಯೂಸ್ ಮಾಡ್ಬೇಕು. ಕರೆಕ್ಟಾ? ಕರೆಕ್ಟಾ? ಡಾರ್ಕ್ ಅದು ಲೈಟಾ ಉಜ್ಬಾರ್ದು, ಅದಕ್ಕೆ ಡಾರ್ಕ್ ಸರ್ಕಲ್ಸ್ ಹೋಗ್ತಾ ಇಲ್ಲ. ಡ್ಯಾಬ್ ಮಾಡ್ಬೇಕು. ಡ್ಯಾಬ್ ಮಾಡ್ಬೇಕು ಗೈಸ್. ಮಾಡಿ 3, 2, 1 ಗುಡ್ ಡ್ಯಾಬ್. 3, 2, 1 ಗುಡ್ ಡ್ಯಾಬ್. ಡ್ಯಾಬ್ ಮಾಡಿದೆ, ಓಕೆನಾ? ಡ್ಯಾಬ್ ಅಲ್ಲ. ಓ, that's when you correct get that guys. Correct. Okay, next powder.
ಪೌಡರ್ ಹಾಕ್ಬೇಕು. ಇದೆಲ್ಲ ಹೆಂಗ್ ಗೊತ್ತು ಅಂದ್ರೆ ನಮ್ಮ ಮನೇಲಿ ಫೇರ್ ಅಂಡ್ ಲವ್ಲಿ ಹಾಕಿ ಪೌಡರ್ ಹಾಕಿ ಅಭ್ಯಾಸ. ಅದಕ್ಕೆ ಹಿಂಗ್ ಸಿಗಿಸ್ಕೊಳ್ಳಿ, ಇಟ್ಕೊಂಡು ಪೌಡರ್ ಎತ್ಕೊಂಡು ಹಿಂಗ್ 2 ಸಲ 3 ಸಲ ಹಿಂಗ್ ತಿರುಗಿಸಿ ಪೌಡರ್ ಹಾಕ್ಬಿಟ್ಟು 1 2 ಓ ಮೈ ಗಾಶ್. ಬೇಗ ನಾನು ಆಗೋಲ್ಲಿ ಆಗೋದು ನೋಡ್ತಿರಾಗ. ಪರ್ಫೆಕ್ಟ್ ಗೆಸ್. ಸೊ ಪೌಡರ್ ಇಸ್ ಡನ್. ತೋರಿಸಿ ಕಡಿತೀರು ಗಾಶ್ ಕಡಿತೀರು. ನನ್ನ ಪ್ರಕಾರ ಇದಾಗಿದೆ. ನೆಕ್ಸ್ಟ್ ನಾವು ಇದು ಮಾಡೋಣ, ಐಬ್ರೋಸ್ ಮಾಡೋಣ. ಫಸ್ಟ್ ಏನಾದ್ರು ಐ ಶಾಡೋ ಮಾಡೋಣ. ಯಾವ್ದು ಮಾಡೋಣ? ಐ ಶಾಡೋ ಮಾಡೋಣ. ಯಾವ ಕಲರ್ ಯೂಸ್ ಮಾಡೋದು? ಡಿಫ್ರೆಂಟ್, ನನಗೆ ಹೈಲೈಟ್ ಮಾಡಬೇಕು ಕಣ್ಣನ್ನ. ಸೊ ನನ್ನ ಪ್ರಕಾರ ಓ ಮೈ ಗಾಡ್, ನೋಡಿ ಗೈಸ್, ಸ್ಕೂಲಲ್ಲಿ ರಂಗಿಲ್ಲ ನೋಡಿರ್ತೀರಾ ಗೊತ್ತಾ, ಪೇಂಟ್. ಇದು ನೋಡಿ ಮೈ ಗಾಡ್, ಎಷ್ಟು ಕಲರ್ಸ್ ಇದೆ. ಇದೊಂದು ಪ್ಯಾಲೆಟ್, ಇದೊಂದು, ಇನ್ನೊಂದಿದೆ, ಚೆನ್ನಾಗಿದೆ ಗೈಸ್. ಸೊ ನನ್ನ ಪ್ರಕಾರ ನಾನು ಇದು ಯೂಸ್ ಮಾಡ್ತೀನಿ. ಅದಕ್ಕೆ ಇಷ್ಟ. ಕಾಸ್ಟ್ಲಿನಾ? ಇದೇ ಯೂಸ್ ಮಾಡೋಣ ಗೈಸ್. ಇದು ಎರಡು ಕಾಸ್ಟ್ಲಿನೇ. ಎರಡು ಯೂಸ್ ಮಾಡ್ತೀನಿ. ಕಣ್ಣನ್ನ ಸ್ವಲ್ಪ ಎನ್ಹಾನ್ಸ್ ಮಾಡ್ಸೋಣ, ಓಕೆನಾ? ಎನ್ಹಾನ್ಸ್ ಮಾಡ್ಸೋಣ. ವಿ ಆರ್ ಯೂಸಿಂಗ್ ಐ ಪ್ಯಾಲೆಟ್. ಲೆಟ್ಸ್ ಗೋ. ಬ್ರಷಸ್ ಇದೆ. ಬ್ರಷ್ ಅಲ್ಲಿ ಕಣ್ಣಿಗೆ ಸ್ವಲ್ಪ ಚಿಕ್ಕ ಬ್ರಷ್ ಯೂಸ್ ಮಾಡ್ಬೇಕು ಗೈಸ್. ಕಣ್ ಸೈಜ್ ಮೇಕಪ್ ಆರ್ಟಿಸ್ಟ್ ಕಣ್ ಸೈಜ್ ನೋಡ್ಬಿಟ್ಟು ಬ್ರಷ್ ನಾವು ಹಂಗೆ ಮಾಡ್ಬೋದು. ಸೊ ಚೂಸ್ ಮಾಡ್ತೀವಿ, ಮುಖಕ್ಕೆ ಯಾವ್ದು ಸೆಟ್ ಆಗುತ್ತೆ. ಯಾವ್ದು ಸೆಟ್ ಆಗಲ್ವಲ್ಲ. ಸೊ ಗೈಸ್ ಇವಾಗ ಐ ಶಾಡೋ ಮಾಡ್ತಾ ಇದೀವಿ. ಐ ಶಾಡೋನಾ? ಸೊ ಐ ಶಾಡೋ ನಾನು ಯೂಸ್ ಮಾಡ್ತಾ ಇರೋ ಕಲರ್ ಬಂದ್ಬಿಟ್ಟು ಅದು ಕರೆಕ್ಟ್ ಗೈಸ್. ಈ ಕಲರ್ ಯೂಸ್ ಮಾಡ್ತಾ ಇದೀನಿ ನಾನು. ಯಾಕೋ ಬ್ರಷ್ ಗಟ್ಟಿ ಆಯ್ತು ಗೈಸ್, ಬೇರೆ ಬ್ರಷ್ ತಗೋಣ. ಸೊ ಗೈಸ್ ನಾವು ಬ್ರಷ್ ಚೇಂಜ್ ಮಾಡ್ತಾ ಇದೀವಿ. ಹೆಲ್ಪ್ ಮಾಡಿದ್ದಾರೆ ಬ್ರಷ್ ಚೇಂಜ್ ಮಾಡೋದ್ರಲ್ಲಿ, ಅದೇನು ದೊಡ್ಡ ಹೆಲ್ಪ್ ಅಲ್ಲ. ಸೊ ಕಣ್ಮುಚ್ಚಿ. ಓ ಮೈ ಗಾಶ್, ಜಿಂಗಲಕ ಬರೀ ಶಿಮ್ಮರ್ ಯಾರು ಹಾಕ್ತಾರೋ ಕಣ್ಣಿಗೆ? ನಾಗವಲ್ಲಿನೇ ಮಾಡ್ತಿದ್ದೇನೆ. ಯಾಕೋ ಮಾಡ್ರ ಇರಲ್ಲ, ನಿಮ್ಗೆ ಅರ್ಥ ಆಗಲ್ಲ ಕಣ್ರಲ್ಲ, ಇರಲ್ಲ. ಯಾಕೆ ಯಾರು ಪ್ರೋಸೆಸ್ ನ ಟ್ರಸ್ಟ್ ಮಾಡಲ್ಲ, ಮಾಡ್ಬೇಕಾದ್ರೆ ಎನ್ಕರೇಜ್ ಮಾಡಲ್ಲ. ಮಾಡಾದ್ಮೇಲೆ ಚೆನ್ನಾಗಿ ಮಾಡಿದ್ಯಾ ಅಂತ ನೋಡಿ ಬೇಕಾರೆ ತೋರಿಸಿ. ಚಪ್ಪಾ ಯಾರಲ್ಲ ಇದು? ನಾನೇ ಓನ ಒಂದ್ ಮಾಡ್ತೀನಿ. ಎಲ್ಲಾ ಕಲರ್ 3 ಕಲರ್ ಮಿಕ್ಸ್ ಮಾಡಿ ಒಂದು ಓನ್ ಶಾಡೋ ಮಾಡ್ತಾ ಇದೀನಿ. ಓ ಮೈ ಗಾಡ್ ಗಾಯ್, ಕಣ್ ಮುಚ್ಚಾಕ ಚೆನ್ನಾಗ್ ಕಾಣುತ್ತೋ, ಕಣ್ ತೆಗೆದ್ರೆ ಚೆನ್ನಾಗ್ ಕಾಣಲ್ವೋ? ಹೇಗೆ? ಸೋ ಗುಡ್. ಒಂದೇ ಬ್ರಷ್ ಅಲ್ಲಿ ಬೇರೆ ಕಲರ್ ಮಿಕ್ಸ್ ಮಾಡಬಾರ್ದು ಕಂಡ್ರಿ. ಪರ್ಫೆಕ್ಟ್ ಗೈಸ್. ಆಡಿಯನ್ಸ್ ಪೇಂಟ್ ಮಿಕ್ಸ್ ಮಾಡ್ದಂಗೆ ಎಲ್ಲಾ ಕಲರ್ ಮಿಕ್ಸ್ ಮಾಡ್ದವನಲ್ಲಿ ಪ್ಯಾಲೆಟ್ ಅಲ್ಲೇ. ಅದು ಕಣ್ಮುಚ್ಚು ನೋಡಿ ಗೈಸ್, ಕಮೆಂಟ್ ಮಾಡಿ ಹೆಂಗಿದೆ. ನನ್ನ ಪ್ರಕಾರ ಐ ಸದ್ಯಕ್ಕೆ ಸಾಕು, ಮುಂದೆ ನೋಡೋಣ. ಸ್ಕೆಚ್ ಪೆನ್ ಬೇಕು, ಬ್ಲಾಕ್ ಕಲರ್ ಸ್ಕೆಚ್ ಪೆನ್. ಏನಂತ ಇದು ಡ್ರಾ ಮಾಡೋದು? ಬಳಪ. ಸೊ ಗೈಸ್ ಐಬ್ರೋ ಲೈನ್ ಡ್ರಾ ಮಾಡೋಣ. ಇದೇ ನನ್ಗೆ ಭಯ ಗೈಸ್, ಕಣ್ಣು ಹಾಳಾಗ್ಬಿಡುತ್ತೆ ಅಂತ. ಐಬ್ರೋ ಬಾಚೋಣ. ಬಾಸ್ತಾರೆ ಆಂಗಲೇ ರಾಂಗು. ಐಬ್ರೋ ಯಾವ ನಂಗೆ ಬೆಳಿತಾನೆ. ಓ ಗೈಸ್ ಪರ್ಫೆಕ್ಟ್ ಕಲ್ತ್ಬಿಟ್ಟಿದ್ದೀನಿ ಅನ್ಸುತ್ತೆ. ನಾನು ನೆಕ್ಸ್ಟ್ ಏನಾದ್ರು ನಿಮ್ಗೆ ಮೇಕಪ್ ಬೇಕಾದ್ರೆ ಬುಕ್ ಮಾಡ್ಕೊಳ್ಳಿ ನವೀನ್ ಮೇಘ ನಾನು ಬಿಟ್ಬಿಟ್ಟು. ಸೊ ಗೈಸ್ ಇನ್ನೊಂದು ಪ್ರಮೋಟ್ ಮಾಡ್ತಾ ಇದೀನಿ. ನಿಮ್ಗೆ ಏನಾದ್ರು ಮೇಕಪ್ ಮಾಡಿಸ್ಬೇಕಂದ್ರೆ ಸಂಗೀತ್ಗೆ ಪಾರ್ಟಿಗೆ ಎಲ್ಲಾದ್ರೂ ಮೇಘನ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ಮೇಕಪ್ ಆರ್ಟಿಸ್ಟ್. ನಿಮ್ಗೆ ಇನ್ನ ಚೆನ್ನಾಗಿ ಮಾಡ್ಕೊಡ್ಬೇಕಾ ನನ್ನ ಬುಕ್ ಮಾಡ್ಕೊಳ್ಳಿ. ನೋಡ್ತಾ ಇದ್ರೆ ಮಾಡ್ತೀನಿ ಅಂತ. ಇಷ್ಟೊಂದು ಬೇಕಾ ಡಾರ್ಕ್ ಗೈಸ್? ಎಷ್ಟು ಡ್ರಾಯಿಂಗ್ ಮಾಡಿದ್ರು ಬ್ಲಾಕ್ ಆಗ್ತದೆ. ನಾನು ಗೊತ್ತು ಡಾರ್ಕ್ ಹಾಕಿದ್ರೆ ಬಳ್ದು ಬಿಡ್ತಾನೆ ಅಂತ, ಅದಕ್ಕೆ ಲೈಟ್ ಕಲರ್ ಕೊಟ್ಟಿದ್ದೀನಿ. ಇಲ್ಲ ಡಾರ್ಕ್ ಕಲರ್ ಕೊಡು. ಬೇಡ. ನನ್ನ ಪ್ರಕಾರ ಐಬ್ರೋ ಆಗಿದೆ. ಒಂದ್ಸಲ ನೋಡಿ ಆಡಿಯನ್ಸ್ ತೋರಿಸು. ನೆಕ್ಸ್ಟ್ ಬ್ಲಶ್ ಮಾಡೋಣ. ಬ್ಲಶ್ ನೋಡಿ ಕೆಂಪು ಕೆಂಪು ಕಲರ್ ಮಾಡ್ಬಿಡ್ತೀನಿ. ಸೊ ನೆಕ್ಸ್ಟ್ ಇಸ್ ಬ್ಲಶ್. ಚೆನ್ನಾಗಿದೆ, ಲೈಟ್ ಆಗಿ ಸಾಕು ಗೈಸ್. ಬ್ಲಶ್ ಜಾಸ್ತಿ ಎಲ್ಲ ಚೆನ್ನಾಗಿರೋ, ಲೈಟ್ ಆಗಿರ್ಬೇಕೇನ ಜೀವನದಲ್ಲಿ. ಓಕೆ ಬ್ಲಶ್ ಆಯ್ತು ಗೈಸ್. ನನ್ನ ಪ್ರಕಾರ ಸಾಕನ್ಸುತ್ತೆ. ಕಡಿತಿರು ಜಾಸ್ತಿ ಕೆಂಪಾಗೋಯ್ತಾ? ಚೆನ್ನಾಗಿದೆ ಗೈಸ್. ಫಸ್ಟ್ ಟೈಮ್ ಕೆಡ್ದಾಗ ಏನಿಲ್ಲ, ಚೆನ್ನಾಗಿದೆ. ಟ್ರಸ್ಟ್ ದ ಪ್ರೊಸೆಸ್. ಇವಾಗ ನಾವು ಐ ಕಾಜಲ್ ಕಣ್ಣಿಗೆ ನಾರ್ಮಲ್ ಲೈನರ್ ಇಲ್ಲ ಇಲ್ಲ ಜೆಲ್ ಬೇಕು. ನೋ ಜೆಲ್ ಬೇಡ, ಅದ್ರಲ್ಲಿ ಕಷ್ಟ ಹಾಕಕ್ಕೆ. ಇಲ್ಲ ಇಲ್ಲ ಇಲ್ಲ, ಚೆನ್ನಾಗ್ ಮಾಡ್ಬಿಡ್ತೀನಿ ಅಂತ. ಚೆನ್ನಾಗ್ ಮಾಡ್ಬಿಡ್ತಾನೆ ಅಂತ ಅಲ್ಲ, ಜೆಲ್ ಅಲ್ಲಿ ಬ್ರಷ್ ಅಲ್ಲಿ ಐಲೈನರ್ ಹಾಕ್ಬೇಕು. ಬ್ರಷ್ ಅಲ್ಲಿ ಚೆನ್ನಾಗ್ ಬರಲ್ಲ ಅವ್ನಿಗೆ. ಸೊ ಇದ್ದೆ ಗೈಸ್ ಹೆಂಗ್ ಹಾಕೋದು ಇದು? ಬೊಟ್ಟಿಟ್ಬಿಲ್ಲ ಸಾಕು ಗೈಸ್, ಅಷ್ಟೇ ನಾವು ಮಾಡಿಕೊಡು. ಅಯ್ಯೋ ಅದಕ್ಕೆ ಒಂದು ಸ್ಟ್ರೈಟ್ ಬಂದ್ ಒಂದು ಜಾಸ್ತಿ ಮೇಲೆ ಹೋಗ್ಬಿಟ್ಟಿದೆ. ಫಸ್ಟ್ ಇಂದ ಮಾಡ್ಬೇಕು ಗೈಸ್. ಬೈ ಮಿಸ್ ಆಗಿ ಒಂದ್ ಕಡೆ ಜಾಸ್ತಿ ಒಂದ್ ಕಡೆ ಕಡಿಮೆ ಹಾಕ್ಬಿಟ್ಟೆ. ನೋಡ್ರ ಗೈಸ್, ಒಂದು ಮಿಸ್ಟೇಕ್ ಮಾಡಿದ್ರೆ ಫಸ್ಟ್ ಇಂದ ಮಾಡ್ಬೇಕು ಆ ಪಾರ್ಟ್ ಗೈಸ್. ಒಂದ್ ಕಡೆ ಬಂದಿರ್ತಾರೆ, ಇನ್ನೊಂದ್ ಕಡೆ ಮಾಡಕ್ ಕಷ್ಟ ಇದೆ.
ಅದಕ್ಕೆ ಏನ್ ಮಾಡ್ಬೇಕು ಹೇಳಿ, ಪೊಸಿಷನ್ ಚೇಂಜ್ ಮಾಡ್ಬಿಟ್ಟಿರಿ. ಸೊ ಮಿಕ್ಸ್ ಇಟ್, ಶೇಕ್ ಇಟ್, ಓಪನ್ ಇಟ್, ಹಾಕಿಟ್. ನಾಟ್ ಬೇಡ ಗೈಸ್, ಸಾಕು. ನನ್ನ ಪ್ರಕಾರ ಜಾಸ್ತಿ ಮಾಡಕ್ ಹೋಗಿ ಸ್ವಲ್ಪ ದುಡ್ಡು ಮನ್ಸೋ ಬದಲು ಚಿಕ್ಕದ ಕ್ಯೂಟ್ ಮಾಡೋಣ. ನೆಕ್ಸ್ಟ್ ಸ್ವಲ್ಪ ಇಲ್ಲ ನಿನ್ಗೆ ಹೆಂಗ್ ಬೇಕೋ ಹಂಗ್ ಮಾಡಿ, ಪರವಾಗಿಲ್ಲ. ಸೊ ಗೈಸ್ ಅದಕ್ಕೆ ಮಸ್ಕರ ಹಾಕೋಣ, ಬನ್ನಿ ಲೆಟ್ಸ್ ಗೋ. ಕಣ್ ಮುಚ್ಚಿ ಮ್ಯಾಮ್, ಕೆಳಗೆ ಮುಚ್ಚಿ ಮ್ಯಾಮ್. ಒಂದ್ಸತಿ ಮೇಲೆ ಅಂತೀರಾ, ಈ ಕಡೆ ತಿರುಗಿ ಮೇಡಮ್. ಆಗುತ್ತೆ. ಪರವಾಗಿಲ್ಲ ಗೈಸ್, ಚೆನ್ನಾಗಿ ಮಾಡಿದೀನಿ. ಬ್ಲಶ್ ಆಗಿದೆ, ಕಣ್ಣಾಗಿದೆ, ಇದಾಗಿದೆ. ನೆಕ್ಸ್ಟ್ ಸ್ವಲ್ಪ ಇನ್ನೇನ್ ಮಾಡ್ಬೋದು, ಲಿಪ್ಸ್ಟಿಕ್ ಮರ್ತು ಬಿಟ್ಟಿದೀವಿ ಗೈಸ್. ಸೊ ಫೈನಲ್ ಲಿಪ್ಸ್ಟಿಕ್. ಸೊ ಲಿಪ್ಸ್ಟಿಕ್ ಮುಖನ ಚೆನ್ನಾಗಿ ಮಾಡುತ್ತಲ್ಲ ಗೊತ್ತಾಗುತ್ತೆ. ಪೂಜಾ ಪಿಂಕ್ ಆಗೋಯ್ತು ಗೈಸ್. ಇದು ಚೆನ್ನಾಗಿದೆ ಪಿಂಕ್ ಆಕ್ಚುಲಿ, ಆದ್ರೆ ಇಷ್ಟು ಬೇಡ, ಪಿಂಕ್ ಬೇಡ. ಸ್ವಲ್ಪ ನಂಗೆ ಹೈಲೈಟ್ ಮಾಡ್ಬೇಕು, ಸ್ವಲ್ಪ ಲಿಪ್ಸ್ ನ ಹೈಲೈಟ್ ಮಾಡ್ಬೇಕು. ಯಾಕಂದ್ರೆ ಇದು ಪಿಂಕ್ ರೆಡ್ ಆಯ್ತು, ಇದು ಸ್ವಲ್ಪ ಹೈಲೈಟ್ ಮಾಡ್ಬೇಕು. ಯಾವ್ದು ಮ್ಯಾಚ್ ಆಯ್ತಲ್ವಲ್ಲ. ಯಾರ್ ಲಿಪ್ಸ್ಟಿಕ್ ನ ಕಣ್ಣ ಹತ್ರ ಇಟ್ಬಿಟ್ಟು ನೋಡ್ತಾರೆ. ನನ್ ಪ್ರಕಾರ ಇದಕ್ಕೆ ಹೋಗೋಣ. ಫಸ್ಟ್ ಚೆಕ್ ಮಾಡ್ತೀವಿ ಸ್ವಲ್ಪ ಸ್ವಲ್ಪ ಹಾಕಿ. ಬೇಡ ಗೈಸ್, ನಾವು ಪೆನ್ಸಿಲ್ ಹಾಕೋ ಇವತ್ತೆಲ್ಲ ಮಾಡಕ್ಕಾಗಲ್ಲ. ಶಾರ್ಪ್ ಮಾಡಿದ್ರೆ ಆಗುತ್ತೆ. ಹೌದಾ, ಫಸ್ಟ್ ಟ್ರೈ ಸ್ವಲ್ಪ ಹಾಕಿ ನೋಡೋಣ ಗೈಸ್. ಅರ್ಧ ಲಿಪ್ ಒಂದ್ ಇನ್ನೊಂದು ಲಿಪ್ ಅರ್ಧ ಕಲರ್ ಹಾಕ್ತೀನಿ. ಯಾವ ಚೆನ್ನಾಗಿ ಬರುತ್ತೋ ಅದು ಫುಲ್ ಮಾಡೋದು. ರೆಡ್ ಬೇಡ ಗೈಸ್, ಜಾಸ್ತಿ ಆಗೋಯ್ತು, ಕ್ಯಾನ್ಸಲ್ ಗೈಸ್. ನನ್ನ ಪ್ರಕಾರ ಇದ್ರಲ್ಲಿ ಅದಕ್ಕಾರು ಹೋಗೋಣ, ಈಸಿ ಆಗುತ್ತೆ. ಅಯ್ಯೋ, ಯಾವ್ದು ಲಿಪ್ಸ್ಟಿಕ್ ಸೂಟ್ ಆಗ್ತಾ ಇಲ್ವಲ್ಲ ಗೈಸ್. ಸೂಟ್ ಆಗಲ್ಲ, ಸೂಟ್ ಮಾಡ್ಬೇಕು. ಸೊ ನಾವು ಹಾಕಿದ್ ರೆಡ್ ಲಿಪ್ಸ್ಟಿಕ್ ನ ವಾಪಸ್ ಎತ್ಬಿಡೋಣ. ಎತ್ಬಿಡು. ಸೊ ಗೈಸ್, ಲಿಪ್ಸ್ಟಿಕ್ ಈ ಕಲರು, ಲೆಟ್ಸ್ ಗೋ. ಹಿಂಗ್ ಕಾಣದ್ ನೋಡುವಾ. ಗೈಸ್ ಪರ್ಫೆಕ್ಟ್. ಬಾಯ್ ಬಿಡಮ್ಮಿ. ಅನ್ರಿ ಹಂಗೆ ಬಾಯ್ ಹಾಕ್ಬಿಡ್ತೀನಿ. ಡೆಂಟಲ್ ಅಲ್ಲ ನೀನು, ನೀಟ್ ಆಗ್ಬೇಕು. ಫಸ್ಟ್ ಲಿಪ್ಸ್ಟಿಕ್ ಆಗ್ತಾ ಇದೆ, ನೀಟ್ ಆಗ್ಬೇಕು. ಹಿಂಗೆ ಎತ್ತುತ್ತಾರೆ. ಸೊ ಗೈಸ್, ಇವಾಗ ಮೇನ್ ಏನ್ ಗೊತ್ತಾ, ಇವಾಗ ಔಟ್ಲೈನ್ ಮಾಡ್ಬೇಕು ಲಿಪ್ಸ್ದು. ಸೊ ಇಷ್ಟರಲ್ಲಿ ಇದು ಪರ್ಫೆಕ್ಟ್ ಚೂಸ್ ಮಾಡ್ಬೇಕು. ಫಸ್ಟ್ ಸಿಕ್ಬಿಡ್ತು, ಪರ್ಫೆಕ್ಟ್ ಗೈಸ್. ಯಾರು ನ್ಯೂಡ್ ಕಲರ್ ಅಲ್ಲುಜ್ಬೇಕು ಮೇಡಮ್ ಕರೆಕ್ಟ್ ಆಗಿ. ನೀನು ಫಸ್ಟ್ ತೋರಿಸಿ ಮೇಡಮ್. ಯಾರು ನ್ಯೂಡ್ ಕಲರ್ಗೆ ನ್ಯೂಡ್ ಆಗ್ತಾರೆ. ನಾವ್ ಹಂಗೆ ಸೇಮ್ ಡ್ರಾಯಿಂಗ್ ಮಾಡೋ ಫೀಲ್ ಗೈಸ್, ಸೇಮ್. ಸೊ ಗೈಸ್ ಎಲ್ಲ ಆಗಿದೆ, ಇನ್ನ ಏನೋ ಮಿಸ್ ಹೊಡಿತದೆ. ನಾವು ಸ್ವಲ್ಪ ಐರ್ ಕಲರ್ ನ ಚೇಂಜ್ ಮಾಡೋಣ. ಇನ್ ಸ್ವಲ್ಪ ಹೈಲೈಟ್ ಮಾಡ್ಬೇಕೆಲ್ಲ ಮಾಡ್ತೀವಿ ರೀ ಮೇಡಮ್. ನೀನ್ ಐಲೈನರ್ ಹಾಕಿಲ್ಲ, ಅದಕ್ಕೆ ಬ್ಲಾಂಕ್ ಅನ್ಸ್ತಾ ಇರೋದು. ಐಲೈನರ್ ಯಾವ್ದು ಮೇಡಮ್? ಮೇಲೆ ಹಾಕ್ಬೇಕು ಐಲೈನರ್. ಹಾಕ್ತಿವಿ ರೀ ಮೇಡಮ್, ಇನ್ನ ಮಾಡ್ತೀವಿ ನಾವು. ಇನ್ನ ಸ್ಟೇಜಿಗೆ ಬಂದಿಲ್ಲ ಇರಿ ಮೇಡಮ್. ಗೈಸ್, ನಾವು ಬ್ಲೂ ಹಾಕೋದು ಹೆಂಗಿರುತ್ತೆ? ಗ್ರೀನ್, ರೆಡ್, ಗ್ರೀನ್. ಶಿಟ್, ಬೇಡ ಗೈಸ್, ಕ್ರಿಸ್ಮಸ್. ಬೇಡ ಬೇಡ, ನೀನ್ ಹಾಳ್ ಮಾಡಕ್ಕೆ ಅಂತಾನೆ ಕಾಯ್ತಾ ಇದ್ಯಾ. ನಾನ್ ಮಾಡ್ಲಾ ನಿಂಗೆ? ಗೈಸ್, ರೆಡ್ ಬ್ಲೂ ಚೆನ್ನಾಗಿರುತ್ತೆ. ಗೈಸ್, ಬ್ಲೂ ಟ್ರೈ ಮಾಡಿ ಲೈಟ್ ಆಗಿ. ಲೇ, ಜಾಸ್ತಿ ಆಗುತ್ತೋ. ಗೈಸ್, 4 ಕಲರ್ ಮಿಕ್ಸ್ ಮಾಡಿರೋದು. ಹಂಗಂದ್ರೆ ಏನರ್ಥ ಹೇಳಿ? ಜಾತ್ರೆ ಅಂತ. ಗೈಸ್ ಪರ್ಫೆಕ್ಟ್. ಜಾತ್ರೆ ಎಲ್ಲ ಖುಷಿ ಸಕ್ಕದಾಗಿ ಮಾಡಿದೀನಿ. ಜಾತ್ರೆ 3 ಕಲರ್ ಮಿಕ್ಸ್ ಮಾಡಿ ನಂದೇ ಒಂದು ಓನ್ ಶಾಡೋ ಮಾಡಿದೀನಿ. ಸೊ ಗೈಸ್, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಮೇಲೆ ಬ್ಲಾಕ್ ಮಾಡೋಣ. ನನ್ಗೆ ಗೊತ್ತಿಲ್ಲ, ಇದು ಎಡವಟ್ಟು ಆದ್ರೂ ಆಗ್ಬೋದು, ಸಕ್ಕದಾದ್ರೂ ಆಗ್ಬೋದು. ಬನ್ನಿ ಮೇಡಮ್. ಗೈಸ್, ಕಲ್ತ್ಬಿಟ್ಟಿದೀನಿ ಗೈಸ್. ಒಂದ್ ಚಿಕ್ಕೆ ಇಲ್ಲ, ಜಾಸ್ತಿ ಒತ್ತಬೇಡ, ಅವಾಗ ಸ್ಪ್ರೆಡ್ ಆಗುತ್ತೆ. ಮೇಡಮ್ ನಾವು ಮಾಡ್ತೀವಿ ಮೇಡಮ್. ನಾನ್ ಹೇಳಲ್ಲ, ಇನ್ ಹೇಳೋದೇ ಇಲ್ಲ. ಹೇಳ್ಬೇಡಿ ಮೇಡಮ್, ನಾವು ಮಾಡ್ತೀವಿ. ಸರಿ ಬನ್ನಿ ಮೇಡಮ್, ತಲ್ಬಕ್ಸಿ ಮೇಡಮ್. ಕಟಿಂಗ್ ಅಯ್ಯೋ, ಬರ್ತಾನೆ ಇಲ್ಲ ಮೇಡಮ್ ಇದು. ಗೈಸ್, ಫುಲ್ ಫೋಕಸ್ ಮಾಡ್ಬೇಕು ಗೈಸ್. ಕಣ್ಣು ಏನೇ ಕೇಳಿ, ಇಷ್ಟು ಫೋಕಸ್ ನಾನು ಎಕ್ಸಾಮ್ ಅಲ್ಲಿ ಮಾಡ್ಬಿಟ್ಟಿದ್ರೆ. ಓಕೆ ಗೈಸ್, ನನ್ನ ಪ್ರಕಾರ ಇದಾಗಿದೆ. ನೆಕ್ಸ್ಟ್ ಸ್ವಲ್ಪ ವಾಟರ್ ಹಾಕು. ಇಲ್ಲ, ಆಯ್ತು ಸಾಕು. ಇವಾಗ ನಾವು ಇವಾಗ ನೆಕ್ಸ್ಟ್ ಏನ್ ಮಾಡೋದಂದ್ರೆ ಫುಲ್ ಎಕ್ಸ್ಪೆರಿಮೆಂಟ್ ಮಾಡೋಣ. ಏನೇನಾಗುತ್ತೋ ನಮ್ಮ ಕೈಯಲ್ಲಿ ಮಿಕ್ಕಿರೋದ್ರಲ್ಲಿ. ಇನ್ನು ಯುರೋಪಿಯನ್ ಗರ್ಲ್ ಅಂತ ಇದು ನಾನು ಟ್ರೈ ಮಾಡೋಣ. ಇದೇನ್ ಮೇಡಮ್ ಇದು? ಐಡಿಯಾ ಕೊಡಿ ಮೇಡಮ್. ಅವಾಗ್ಲೇ ಹೇಳ್ಬೇಡಿ ಅಂತಿದ್ದೀರಾ ಸರ್, ನಾ ಹೇಳಲ್ಲ. ಯಾಕೋ ಪೌಡ್ರ್ ತರನೇ ಇದೆ, ಪೌಡ್ರ್ ಹಾಕಿದೀವಲ್ಲ ಆಲ್ರೆಡಿ. ಏನೋ ಮಾಡೋಣ ಗಿರಿ. ಹೈಲೈಟ್ ಮಾಡೋದು ಗೈಸ್. ಇವಾಗ ಸ್ವಲ್ಪ ತಗೊಂಡು ನೋಡಿ, ಇಷ್ಟೇ ತಗೊಂಡು ಇಷ್ಟೇ ಸುಮ್ಮನೆ ಸ್ವಲ್ಪ ಜಾಸ್ತಿ ಹಾಕೊಂಡು ಹೈಲೈಟ್. ಶೈನಿಂಗ್ ಹೊಡಿತಾ ಇದೆ ಮೇಡಮ್ ಇದು. ಓಹೋ ನೋಡಿ ಗೈಸ್, ಹೈಲೈಟ್ ಆಗ್ಬಿಟ್ಲು. ಸಾಕು.
ಇರಿ ಮೇಡಮ್. ನನ್ ಪ್ರಾಡಕ್ಟ್ ಅದು ನಿಂದಲ್ಲ, ಇರಿ ಮೇಡಮ್ ಅನ್ನಕ್ಕೆ ಬೋಳಿ ತಗೊಂಡ್ ಸಿಕ್ಕೈತೆ ಅಂತ. ಸ್ವಲ್ಪ ನಂದು ಲೇಟ್ ಆಗ್ತಿದೆ ಗೈಸ್ ನೋಡಿ. ನನ್ನ ಪ್ರಕಾರ ಎಲ್ಲ ಕರೆಕ್ಟಾಗಿ ಮಾಡಿದ್ದೀನಿ ಅನಿಸ್ತಾ ಇದೆ. ಒಂದು ಸ್ವಲ್ಪ ಏರುಪೇರು ಆಗಿದೆ ಮೇಲೆ ಕಡೆ ಚೌಡಿದೆ ಇಲ್ಲಿ. ಅಷ್ಟೇ ಗೈಸ್, ನನ್ನ ಪ್ರಕಾರ ಎಲ್ಲ ಮಾಡಿದ್ದೀನಿ ಅನಿಸ್ತಾ ಇದೆ. ಇನ್ನೇನು ಮಾಡ್ಬೋದು ಮೇಡಮ್, ಐಡಿಯಾ ಕೊಡಿ ಏನಾದ್ರು. ನಾನೇನು ಎಲ್ಲ ಮಾಡಿದ್ದೀನಾ? ಸೊ ಗೈಸ್ ಎಲ್ಲ ಆದ್ಮೇಲೆ ಇದು ಹೊಡಿಬೇಕು. ಇದೇನಂತ ನಿಜವಾಗ್ಲೂ ಗೊತ್ತಿಲ್ಲ, ನಾನು ಯೂಸ್ ಮಾಡೋದು ನೋಡಿದ್ದೀನಿ. ಎಲ್ಲ ಮೇಕಪ್ ಆದ್ಮೇಲೆ ಲಾಸ್ಟ್ ಇದನ್ನ ಯೂಸ್ ಮಾಡಬೇಕು. ಹಾಕಿದ್ರೆ ಏನಾಗುತ್ತೆ ಮೇಡಮ್? ಸೆಟ್ ಆಗುತ್ತೆ ಅಷ್ಟೇ. ಇದು ಸೆಟ್ಟಿಂಗ್ ಸ್ಪ್ರೇನಾ? ಅಯ್ಯೋ ಎಲ್ಲ ನನ್ನ ಕಡೆನೇ ಬರ್ತಾ ಇದೆ, ಬೀಳ್ತಾ ಇದೆಯಾ? ಅಷ್ಟೇ ಗೈಸ್, ಸ್ವಲ್ಪ ಆರಕ್ಕೆ ಬಿಟ್ರೆ ಮೇಘನ್ ರೆಡಿ ಆಗಿರ್ತಾಳೆ. ಸೊ ಗೈಸ್ ರೆಡಿ ಆಗಿದೆ ಮೇಕಪ್. ರಿವೀಲಿಂಗ್ ಇನ್ 3, 2, 1. ಟಾಡಾ! ಹೇಗಿದೆ? ಹೆಂಗಿದೆ? Oh baby, once again, I wanna be with you. I wanna sing with you. ಆಕ್ಚುಲಿ ಬೇಸ್ ಇದ್ರಲ್ಲಿ ಹೆಂಗ್ ಗೊತ್ತಾಗ್ತಿದೆ ಗೊತ್ತಿಲ್ಲ, ಬೇಸ್ ಸಕ್ಕದಾಗಿ ಮಾಡಿದಾನೆ. ಎಲ್ರು ಶಾಕ್ ಆಗ್ಬಿಟ್ಟಿದ್ದಾರೆ. ಸೊ ಆಕ್ಚುಲಿ ಬೇಸ್ ಚೆನ್ನಾಗ್ ಬಂದಿದೆ. ನಾನು ಅನ್ಕೊಂಡಿರೋದ್ಕಿಂತ ಫುಲ್ ಡ್ಯೂವಿ ಲುಕ್ ಆಗಿ ಮಾಡಿದಾನೆ. ನಾನು ಎಕ್ಸ್ಪೆಕ್ಟ್ ಮಾಡಿದಿಲ್ಲ ಆಕ್ಚುಲಿ. ಫಸ್ಟ್ ಟೈಮ್ಗೆ ಇಟ್ಸ್ ಗುಡ್. ಐ ಚೆನ್ನಾಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಐಲೈನರ್ ಇನ್ನೂ ಬೆಟರ್ ಆಗಿ ಮಾಡಿದೆ ಅಷ್ಟೇ. ಫಸ್ಟ್ ಟೈಮ್ ಮೇಡಮ್ ಅದೇ ಹೇಳ್ತಾರ, ಅದಕ್ಕೆ ಫಸ್ಟ್ ಟೈಮ್ಗೆನೆ ನಾನು ಶಾಕ್ ಆಗ್ತೀನಿ. ಆಂಟಿ ಹೆಂಗಿದೆ ಆಂಟಿ ಮೇಕಪ್? ನೀಟಾಗಿ ಹೇಳಿ ಆಂಟಿ. ಮೇಕಪ್ ಸೂಪರ್ ಆಗಿತ್ತು. ಆದ್ರೆ ಲಿಪ್ಸ್ಟಿಕ್ ಮಾತ್ರ ಸ್ವಲ್ಪ ಡಾರ್ಕ್ ಆಗಿ ಹಾಕ್ಬೇಕಿತ್ತು. ಆಕ್ಚುಲಿ ನಾನು ಮೇಕಪ್ ಆರ್ಟಿಸ್ಟ್ ಅನ್ನೋದಕ್ಕಿಂತ ನಮ್ಮಮ್ಮ ಫಸ್ಟ್ ಬ್ಯೂಟಿಷಿಯನ್, ಆಮೇಲೆ ನಾನ್ ಮೇಕಪ್ ಆರ್ಟಿಸ್ಟ್ ಆಗಿದ್ದೆ. ಓಕೆನಾ? ಸೊ ಲಿಪ್ಸ್ಟಿಕ್ ಸ್ವಲ್ಪ ಡಾರ್ಕ್ ಆಗಿ ಹಾಕಿದ್ರೆ ಓಕೆ. ಮತ್ತೆ ಕಾಜಲ್ ಹಾಕಿಲ್ವಾ ಕೆಳಗಡೆ? ಓ ಗಾಯ್ಸ್, ಒಂದ್ ಸ್ಟೆಪ್ ಮರ್ತು ಬಿಡಿದೀನಿ, ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಮಾಡೋಣ. ಕಾಜಲ್ ಹಾಕಿ ಮತ್ತೆ ಆಂಟಿ ಚೆನ್ನಾಗಿರೋದು ಮಾತ್ರ. ನಮ್ಮಮ್ಮ ಆಕ್ಚುಲಿ ನಮ್ಮಮ್ಮ ಹತ್ರ ಹೋಗಿ ಅವನು ಕರೆಕ್ಷನ್ ಕೇಳಿ ತಪ್ಪು ಮಾಡ್ದ. ನಮ್ಮಮ್ಮ ಒಂದೊಂದೇ ಪಾಯಿಂಟ್ ಔಟ್ ಮಾಡ್ತಾನೆ. ಇಲ್ಲ ಪಾಯಿಂಟ್ ಮಾಡೇ ಬರ್ತಾನೆ. ನಾನು ಅಷ್ಟೇ ಮೇಕಪ್ ಮಾಡ್ಬಿಟ್ಟು ತಗೊಬಂದು ಮಮ್ಮಿ ಚೆನ್ನಾಗಿದೆ ಅಂತ ತೋರಿಸಿದ್ರೆ ನನಗೆ ಫುಲ್ ಖುಷಿ ಆಗ್ತಾ ಇರುತ್ತೆ. ನಮ್ಮಮ್ಮ ಐಬ್ರೋಸ್ ಒಂಚೂರು ಡಾರ್ಕ್ ಮಾಡ್ಬೋದಾಗಿತ್ತು ಅನ್ಸುತ್ತೆ. ಖುಷಿನೇ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಓಕೆ, ಇಲ್ಲಿ ಚೆನ್ನಾಗಿ ಮಾಡಿದಾರೆ ಹುಡುಗಾಗಿ. ಇಷ್ಟು ನನ್ಗಿಂತ ನಾನಾದ್ರೆ ಮೇಕಪ್ ಮಾಡಲ್ಲ, ನನ್ಗೆ ಇಷ್ಟರಲ್ಲಿ ಒಂದು 10% ಬರಲ್ಲ. ಆದ್ರೆ ಇಷ್ಟು ಚೆನ್ನಾಗಿ ಮಾಡಿದಾರೆ ಮೇಕಪ್, ಸೂಪರ್. ಎಷ್ಟು ಕೊಡ್ತೀರಾ ಆಂಟಿ 10ಗೆ? 9 ಅಲ್ಲ 9. ಡಿಂಪಲ್ ನ ಕೇಳೋಣ. ಡಿಂಪಲ್ ಏನಿಸ್ತಿದೆ? ಡಿಂಪಲ್ ಮಾತ್ ಬರ್ ಸ್ಪೀಚ್ಲೆಸ್ ಆಗ್ಬಿಟ್ಟಿದ್ದಾರೆ ಡಿಂಪಲ್. ರಾಂಗ್ ಪರ್ಸನ್ಸ್ ಹತ್ರ ಕೇಳ್ತಾ ಇದ್ದಾನೆ. ಇವನ್ನೆಲ್ಲ ಬರೀ ನಗೋರ್ ಇದಾರೆ ಇಲ್ಲಿ. ಚೆನ್ನಾಗೇ ಇದೆ. ಕಣ್ಣು ಇಷ್ಟ ಆಯ್ತು. ಕಣ್ಣು ಐಲೈನರ್ ಸ್ವಲ್ಪ ಡಾರ್ಕ್ ಹಾಕಿದ್ರೆ ಚೆನ್ನಾಗಿರ್ತಿತ್ತು. ನಾನು ಅದೇ ಹೇಳಿದ, ಐಲೈನರ್ ನೋಡ್ರ ಗೈಸ್, ಯಾರು ಟ್ರಸ್ಟ್ ಮಾಡಿರಲಿಲ್ಲ ಕಣ್ಣು ಹಾಕ್ಬೇಕಾದ್ರೆ ಎಷ್ಟು ಕಲರ್ ಮಿಕ್ಸ್ ಮಾಡ್ತಾ ಇದ್ದಾನೆ ಅಂತ. ಅದಕ್ಕೆ ಬರೀ ಪಿಂಕೆ ಕಾಣ್ತಾ ಇರೋದು. 4 ಕಲರ್ ಮಿಕ್ಸ್ ಮಾಡಿ ಗ್ರೇಡಿಯಂಟ್ ಮಾಡಿರೋದು. ಮುಚ್ಚು. ಏನ್ ಮಾಡಿರೋದು? ಬ್ಲೂ, ರೆಡ್, ಪರ್ಪಲ್, ಪಿಂಕ್, 3 ಕಲರ್ ಮಿಕ್ಸ್ ಮಾಡಿದ್ರೆ ಅದು ಶಿಮ್ಮರ್ ಕಣ್ಣು ಚೆನ್ನಾಗಿ ಕಾಣ್ತಿದೆ. ಬಟ್ ಐಲೈನರ್ ಸ್ವಲ್ಪ ಡಾರ್ಕ್ ಆಗಿದ್ರೆ ಇನ್ನೂ ಚೆನ್ನಾಗಿ ಕಾಣ್ತಿದೆ. ಐಲೈನರ್ ಹಾಕಕ್ ಬರಲ್ಲ ಗೈಸ್. ಬೇಸು ಚೆನ್ನಾಗಿದೆ. ಚೆನ್ನಾಗಿಲ್ದಿರೋ ಮುಖನ ಚೆನ್ನಾಗಿ ಮಾಡಿದೀರಾ. ಇದಕ್ಕೇನ ಕಾಂಪ್ಲಿಮೆಂಟ್ ಬೇಕಾ ಗೈಸ್? ಚೆನ್ನಾಗಿಲ್ದಿರೋನ ಚೆನ್ನಾಗಿ ಮಾಡೋದೇ ಒಂದು ಆರ್ಟ್. ಎಷ್ಟು ಕೊಡ್ತೀರಾ 10ಗೆ? 8. ಅಷ್ಟೊಂದು ಅಜೀಬ್ ಆಗಿದ್ದೀನ ನಾನು. ಹೆಂಗೆ ಹೇಳ್ದೆ ಗೈಸ್? ಸೊ 10ಗೆ 8 ಕೊಟ್ಟಿದ್ದಾರೆ ಡಿಂಪಲ್. ಥ್ಯಾಂಕ್ ಯು. ಇನ್ನೊಬ್ರು ರಿವ್ಯೂ ಹೇಳಿ. ಅತ್ತೆ, ನಮ್ಮ ಅತ್ತೆ ಅವರು ಯಂಗ್ ಅತ್ತೆ, ನಮ್ಮ ಅತ್ತೆ. ಇವ್ರು ಕರೆಕ್ಟ್ ಹೇಳ್ತಾರೆ, ಹೇಳಿ ಅಕ್ಕ. ಹುಡುಗರ್ ಮೇಕಪ್ ಆರ್ಟಿಸ್ಟ್ ಆಗಿದ್ರೆ ಮಾತ್ರನೇ ಇಷ್ಟು ಚೆನ್ನಾಗಿ ಮೇಕಪ್ ಮಾಡಕ್ ಸಾಧ್ಯ. ನಾನೇ ಮೇಕಪ್ ಮಾಡ್ಕೊಂಡಿದ್ರೆ ಇಷ್ಟು ಚೆನ್ನಾಗಿ ಮಾಡ್ಕೊಳ್ತಿರ್ಲಿಲ್ಲ. ಫೇಸ್ ಸಖತ್ತಾಗಿ ಮಾಡಿದ್ದಾರೆ. 10ಗೆ 10 ಕೊಟ್ರು ಮೋಸ ಏನು ಇಲ್ಲ ಇದ್ರಲ್ಲಿ. ಗೈಸ್ 10ಗೆ 10 ಇದಕ್ಕಿನ್ನ ಬೇಕಾ? ನಾನು ಮೇಕಪ್ ಮಾಡ್ಕೊಂಡು ಇಷ್ಟೊಂದು ಚೆನ್ನಾಗಿ ನಾನು ಯಾವತ್ತೂ ಮಾಡ್ಕೊಂಡಿಲ್ಲ. ಸೊ ಫಸ್ಟ್ ಟೈಮ್ ಗೈಸ್ ನಾನು ಟ್ರೈ ಮಾಡಿರೋದು. ಇನ್ನ ಇಂಪ್ರೂವ್ ಆಗೋಣ ಹೋಗ್ತಾ. ನನಗೆ ಈಗ ನೀವೇನ್ ಮಾಡ್ಬೇಕು ಅಂದ್ರೆ, ಅವ್ನ್ ಲಾಸ್ಟ್ ಟೈಮ್ 100 ಕಮೆಂಟ್ಸ್ ಹೆಂಗ್ ಕೇಳೋದ್ನೋ, ನಾನ್ 100 ಕಮೆಂಟ್ಸ್, ನಾನ್ ಈ ವಿಡಿಯೋಗೆ 100 ಕಮೆಂಟ್ಸ್ ಬಂದ್ರೆ ನವೀನಾಗ್ ಮೇಕಪ್ ಮಾಡ್ತೀನಿ ನಾನು. ಅದು ಹುಡುಗರ್ ಮೇಕಪ್ ಅಲ್ಲ, ಹುಡುಗಿ ಮೇಕಪ್. ಕಮೆಂಟ್ಸ್ ಬಂದ್ರೆ ಪಕ್ಕ ಮಾಡ್ಬೇಕು. ಹುಡುಗಿರ್ ಮೇಕಪ್ ದಾಡಿ ಎಲ್ಲ ಬೇಡ. ದಾಡಿ ತೆಗಿಯಲ್ಲ, ಹಂಗೆ ಮಾಡ್ತೀಯಾ? ಹಂಗೆ ಮಾಡ್ತೀನಿ. ಕಣ್ಣಿಗೆಲ್ಲ ಹಾಕ್ಬಿಟ್ಟು ಲಿಪ್ಸ್ಟಿಕ್ ಹಾಕಿ. ಪ್ಲೀಸ್, ಎಲ್ಲರಿಗೂ ನೋಡ್ಬೇಕು ಅಂತ ಆಸೆ ಇದೆ ತಾನೆ? ಇಲ್ಲ ನವೀನ್ ಹುಡುಗಿ ತರ ಇದ್ರೆ ಹೆಂಗೆ ಅಂತ. ಬಟ್ಟೆನೂ ಅಷ್ಟೇ ಚೇಂಜ್ ಮಾಡ್ತೀನಿ. ಕಮೆಂಟ್ ಅಲ್ಲಿ ಫ್ಯಾಷನ್ ಶೋ ಅಲ್ಲ ಇದು. ಎಲ್ಲಾನು ಎಲ್ಲರೂ ಕಾಯ್ತಾ ಇದಾರೆ ಅವನ್ನ ನೋಡ್ಬೇಕು. ನೀವು ಕಾಯ್ತಾ ಇದೀರಿ ಅಂತ ಗೊತ್ತು ನಂಗೆ. ಸೊ ನೆಕ್ಸ್ಟ್ ಟೈಮ್ ಅವನ್ಗೆ ಒಂದು ಡ್ರೆಸ್ ಹಾಕ್ಸಿ. ಡ್ರೆಸ್ ಅಲ್ಲ, ಬರೀ ಮೇಕಪ್ ಮಾಡಕ್ ಡ್ರೆಸ್ ಅಲ್ಲ. ಓಕೆ ಮೇಕಪ್ ಒಪ್ಕೊಳ್ಳಿ. ಸೊ ಗೈಸ್ ಅಷ್ಟೇ, ಈ ವಿಡಿಯೋನ ಎಂಡ್ ಮಾಡ್ತಾ ಇದೀವಿ. ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋ ನೆಕ್ಸ್ಟ್ ವಿಡಿಯೋಲಿ. ಟಾಟಾ, ಬೈ ಬೈ.